ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಸ್ವಲ್ಪನೂ ಎಣ್ಣೆ ಹಾಕದೆ ಹೇಗೆ ಚಿಕನ್ ಸುಕ್ಕ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಅದಕ್ಕೆ ಏನೇನು ಪದಾರ್ಥ ಬೇಕು ಅಂತೇಳಿ ನೋಡೋಣ. ಚಿಕನ್ 1 kg, ಅರಿಶಿನ ಪುಡಿ ಅರ್ಧ ಟೇಬಲ್ ಸ್ಪೂನ್, ಜೀರಿಗೆ ಅರ್ಧ ಟೇಬಲ್ ಸ್ಪೂನ್, ಮೆಣಸು 3 ಟೇಬಲ್ ಸ್ಪೂನ್, ಮೊಸರು 6 ಟೇಬಲ್ ಸ್ಪೂನ್, ಲವಂಗ 4, ಚಕ್ಕೆ 2, ನಿಂಬೆಹಣ್ಣು ಅರ್ಧ, ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಈಗ ಚಿಕನ್ 1 kgಗೆ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು 3 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಹಾಕೋತಾ ಇದ್ದೀನಿ. ಪೆಪ್ಪರ್ ಹಾಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕೊಂಡ ನಂತರ ನಾನು ಅದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಈಗ ನಾನು 6 ಟೇಬಲ್ ಸ್ಪೂನಷ್ಟು ಮೊಸರು ಹಾಕೊತಾ ಇದ್ದೀನಿ. ಫ್ರೆಂಡ್ಸ್, ಈ ರೆಸಿಪಿ ಮಾಡೋದಕ್ಕೆ ನಾನು ಯಾವುದೇ ರೀತಿಯಾದಂಥ ಅಡುಗೆ ಎಣ್ಣೆ ಯೂಸ್ ಮಾಡಿಲ್ಲ, ಜೊತೆಗೆ ಈರುಳ್ಳಿ ಟೊಮೆಟೊನ ನಾನು ಯೂಸ್ ಮಾಡಿಲ್ಲ. ಸೊ ಚಿಕನ್ ಸುಕ್ಕನ ಯಾವ ರೀತಿಯಾಗಿ ಆಯಿಲ್ ಇಲ್ಲದೇ ಮಾಡೋದು ಅಂತೇಳಿ ನಾನು ತೋರಿಸ್ಕೊಡ್ತಾ ಇರೋದು ನಿಮಗೆ. ಈಗ ಮೊಸರು ಹಾಕೊಂಡ ನಂತರ ನಾನೀಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ನೀವು 2 ಪೀಸಷ್ಟು ಚಕ್ಕೆನ ಹಾಕ್ಕೊಳ್ಳಿ. ಚಕ್ಕೆನ ಹಾಕೊಂಡ ನಂತರ ನೀವು 4 ಪೀಸಷ್ಟು ಲವಂಗ ಹಾಕ್ಕೊಳ್ಳಿ. ಇದು ಹಾಕೊಂಡ ನಂತರ 3 ಎಸಲಷ್ಟು ಬೆಳ್ಳುಳ್ಳಿ, ಅದಾದ ನಂತರ 2 ಇಂಚು ಶುಂಠಿ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಬಿಟ್ಟ ನಂತರ ಒಂದು ಬಾಣಲಿಲಿ ನೀವು ಮಿಕ್ಸ್ ಮಾಡಿ ಇಟ್ಕೊಂಡಿರೋವಂಥ ಚಿಕನ್ನ ಈ ರೀತಿಯಾಗಿ ಜೋಡಿಸ್ಕೊಬೇಕು. ನೋಡಿ, ಈ ರೀತಿಯಾಗಿ ನಾನು ಜೋಡಿಸ್ಕೊತಾ ಇದ್ದೀನಿ ಅಲ್ವಾ. ಸ್ವಲ್ಪನೂ ಸ್ಪೇಸ್ ಬಿಡದಿರೋ ರೀತಿ ನೀವು ಈ ರೀತಿಯಾಗಿ ಅರೇಂಜ್ ಮಾಡಿಕೊಂಡು ಗ್ಯಾಸ್ನ ಹಸಿ ಲೋ ಫ್ಲೇಮಲ್ಲಿ ನೀವು ಈ ಬಾಣಲಿನ ಆಮೇಲೆ ಇಡಬೇಕು. ಇದು ಆದ ನಂತರ ನೀವು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಬೇಯಲಿಕ್ಕೆ ಬಿಡಬೇಕು. ಫ್ರೆಂಡ್ಸ್, ಇವಾಗ ನೋಡಿ, ಅದರಲ್ಲೇ ನಿಮಗೆ ನೀರು ಎಣ್ಣೆ ಎಲ್ಲ ಬಿಟ್ಕೊಂಡಿರುತ್ತೆ. ಸೊ ಇದೇ ರೀತಿಯಲ್ಲಿ ನೀವು ಚೆನ್ನಾಗಿ ತಿರ್ಗಾ ಲಿಡ್ನ ಕ್ಲೋಸ್ ಮಾಡಿ, ಇಲ್ಲಾಂದ್ರೆ 15ರಿಂದ 20 ನಿಮಿಷ ಚೆನ್ನಾಗಿ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಚಿಕನ್ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಅಂತ ಹೇಳಿ, ಸ್ವಲ್ಪನೂ ನೀರಿಲ್ಲ ಅದರಲ್ಲಿ. ಸೊ ಅದರಲ್ಲೇ ಸ್ವಲ್ಪ ಆಯಿಲ್ ಇದೆ. ಸೊ ಇದಾದ ನಂತರ ನೀವು ಅದಕ್ಕೆ ಅರ್ಧ ನಿಂಬೆಹಣ್ಣ ಹಿಂಡ್ಕೋಬೇಕು. ಅರ್ಧ ನಿಂಬೆಹಣ್ಣು ಹಿಂಡ್ಕೊಂಡ ನಂತರ ನೀವು ಅದನ್ನು ತಿರ್ಗಾ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಆದಮೇಲೆ ನೀವು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಅದನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡ ನಂತರ ಸ್ವಲ್ಪ ಮಿಕ್ಸ್ ಮಾಡಿ. ಇದನ್ನು ಮಿಕ್ಸ್ ಮಾಡ್ಕೊಂಡ ನಂತರ ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ ನೋಡಿ, ಈಗ ಚಿಕನ್ ಸುಕ್ಕ ರೆಡಿಯಾಗಿದೆ. ಇದಕ್ಕೆ ಆಯಿಲ್ ಯೂಸ್ ಮಾಡಿಲ್ಲ ನಾನು. ತುಂಬ ಹೆಲ್ದಿಯಾಗಿರುತ್ತೆ. ಇದು ಪ್ರೋಟೀನ್ ಫುಡ್ ಅಂತಲೂ ಹೇಳ್ಬೋದು. ಫ್ರೆಂಡ್ಸ್, ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಇನ್ನೊಂದು ರೆಸಿಪಿ ಜೊತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.